ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಆಲ್ಟೋ 2009 ಮಾಡಲ್ದು ಫ್ರೆಶ್ ಡಾಕ್ಯುಮೆಂಟ್ಸು, ರನ್ನಿಂಗ್ ಕಂಡೀಷನ್, ಒಂದು ಕಡಿಮೆ ಬಜೆಟಲ್ಲಿ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಆದರೂ ಒಂದು ಲಿಂಕ್ ಹಾಕಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್, ನೀವು ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನ್ ಆಗಿಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಸೇಲ್ ಇದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಈ ನಂಬರಿಗೆ ಫೋಟೋಸ್ ಕಳಿಸೋದನ್ನ ಮರಿಬೇಡಿ. ಮತ್ತು ಈ ಗಾಡಿ ಡೀಟೇಲ್ಸ್ ನೋಡೋಣ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದಾರಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಆಲ್ಟೋ ರೀ. ಆಲ್ಟೋದಲ್ಲಿ ಯಾವುದು? ಆಲ್ಟೋ ಇದು ಬೇಸಿಕ್ ಸರ್, ಅದು ಆಲ್ಟೋನೇ. ಓಕೆ, ಎಷ್ಟು ಮಾಡಲಿ ಸರ್ ಅದು? 2009. ಓನರ್ ಎಷ್ಟು ಜನ? ಸೆಕೆಂಡ್ ಓನರ್. ಕಿಲೋಮೀಟ್ರ್ ಸರ್? 1,04,000 ಹೊಡೈತೆ ರೀ. ಓಕೆ, ಏನು ಶೋರೂಮ್ ಕಡೆ ಏನಾದ್ರು ಇದೆಯಾ? ಏನು ರೀ? ಶೋರೂಮ್ ಕಡೆ ಏನಾದ್ರು? ಶೋರೂಮ್ ರಿಕಾರ್ಡ್ ಒಂದು 70,000 ತನಕ ಇರ್ಬೋದು ಸರ್. ಹಾಂ. ಅದ್ರ ಮೇಲೆ ಇಲ್ಲ, ಆದ್ರೆ ಒರಿಜಿನಲ್ ರೀಡಿಂಗ್. ಹಾಂ, ಒರಿಜಿನಲ್ ರೀಡಿಂಗ್. ಡಾಕ್ಯುಮೆಂಟ್ಸ್ ಸರ್ ಎಲ್ಲ ಇದೆ ರೀ. ಈಗ FC ಒಂದು ಮುಗಿದಿತ್ತು. FC ಒಂದು ಮಾಡ್ಸಕ್ ಕೊಟ್ಟಿದ್ದೇನೆ. ಡ್ಯೂ ಎಲ್ಲ ಕಟ್ಟಿ, ಫೈನ್ ಎಲ್ಲ ಕಟ್ಟಿ ಮಾಡ್ಸಕ್ ಕೊಟ್ಟಿದ್ದೇನೆ. ಈಗ ಫ್ರೆಶ್ ಆಗಿ FC ಆಗುತ್ತೆ. ಈಗ 31 ತನಕ ಬರುತ್ತೆ. ಇನ್ಸೂರೆನ್ಸ್ ಫ್ರೆಶ್ ಹಾಕ್ಸಿನಿ. ಓಕೆ, ಟೈರ್ಗಳು ಸರ್? ಟೈರ್ 4 80% ಇದಾವೆ, 5 80% ಇದಾವೆ. ಎಲ್ಲ ಒರಿಜಿನಲ್ ಇದೆ ಪೇಂಟು? ಹಾಂ, ಒರಿಜಿನಲ್ ಪೇಂಟ್ ರೀ. ಏನಾದ್ರು ಇಂಟು ಸ್ಕ್ರಾಚ್ಗಳು, ಟಿಂಕರ್ ಕೆಲಸ? ಇಲ್ಲ ಅಂಥದ್ದೇನು ಆಗಿಲ್ಲ ರೀ. ಒರಿಜಿನಾಲಿಟಿ ಹೆಂಗಿದೆ ಹಂಗಿದೆ. ಓಕೆ, ಈಗ ಬೇಸಿಕ್ ಅಂದರೆ ಇದ್ರ ಒಳಗಡೆ ಏನಾದರೂ AC ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ಇದು. ಇದರಲ್ಲಿ AC, ಪವರ್ ಸ್ಟೇರಿಂಗು ಏನು ಬರಲ್ಲ ರೀ. ಹೈಡ್ರಾಲಿಕ್ ಸ್ಟೇರಿಂಗು. ಹಾಂ. AC ಬರಲ್ಲ. ಪವರ್ ವಿಂಡೋ ಬರಲ್ಲ. ಓಕೆ. ಓಕೆ, ಈಗ ಅಂದರೆ ಈಗ ಗಾಡಿ ತೊಗೊಂಡ್ರೆ ಸ್ವಲ್ಪ ಖರ್ಚೇನಿಲ್ಲ? ಖರ್ಚೇನಿಲ್ಲ, ಏನೋ ₹1 ಖರ್ಚಿಲ್ಲ ಗಾಡಿಗೆ. ಓಕೆ, ರನ್ನಿಂಗ್ ಕಂಡೀಷನ್ ಎಲ್ಲ ಓಕೆ ಇದೆ ಇವಾಗ? ಓಕೆ ಇದೆ. ತಗೊಂಡು ಓಡಿಸ್ಕೊಂಬೋದೇನು ಸಮಸ್ಯೆ ಇಲ್ಲ? ಹೌದು. ಪೆಟ್ರೋಲ್ ಒಂದೇ ಅಲ್ವಾ? ಪೆಟ್ರೋಲ್ ಒಂದೇ. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಇದಾವಲ್ವಾ? ಏನು ನಮ್ಮ ಕಡೆ ಇದಾವೆ. ಓಕೆ, ಎಲ್ಲಿದೆ ಸರ್ ಗಾಡಿದು? ಇದು ದಾವಣಗೆರೆ ಡಿಸ್ಟಿಕ್, ಹರಿಹರ ತಾಲೂಕು, ಇಲ್ಲಿ ಮಲೆಬೆನ್ನೂರು ಅಂತ ಬರುತ್ತೆ ರೀ. ಓಕೆ, ಏನು ಹೇಳ್ತಾರೆ ಗಾಡಿಗೆ ರೇಟು? ಸರ್ ನಾನು 120 ಫೈನಲ್ ಪ್ರೈಸೇ ಹೇಳ್ತಿದ್ದೀನಿ. ಇನ್ನೇನು ಕಡಿಮೆ ಆಗಲ್ಲ. ಒಂದು ಲಾಸ್ಟ್ ಮತ್ತೆ 150 ಹೇಳೋದು, 40 ಹೇಳೋದು ಈ ಥರ ಏನಿಲ್ಲ. 120 ಲಾಸ್ಟ್ ಫೈನಲ್, ಆ ರೇಟ್ ಬಂದರೆ ಕೊಟ್ಬಿಡ್ತೀವಿ. ಓಕೆ, ಅದಕ್ಕಿಂತ 1,000 ಕಡಿಮೆ ಅಂದರೂ ಆಗಲ್ಲ? ಓಕೆ, ಅದೇ ಫೈನಲ್ ಡೆಡ್ ಎಂಡು? ಫೈನಲ್. ಮತ್ತೆ ಇನ್ನು ಚರ್ಚೆ ಮಾಡೋದು ಬೇಡ. ಬೇಕಾದ್ರೆ ಬಂದು ಇಲ್ಲಿ ಎಲ್ಲ ಅಪ್ ಟು ವೇಟ್ ಎಲ್ಲ ರೆಡಿ ಇದಾವೆ, ಟಿಕೆಟ್ಸ್ ಎಲ್ಲ. ಸರಿ ಸರ್, ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿರಿ. ಸರಿ ಸರ್.